ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಮತ್ತೊಮ್ಮೆ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವು ಮಂತ್ರಾಲಯಕ್ಕೆ ಹೋಗಿದ್ವಿ. ನಾವು ಮಂತ್ರಾಲಯಕ್ಕೆ ಹೋದಾಗ ಯಾವೆಲ್ಲ ಸೇವೆಗಳನ್ನ ಮಾಡಿಸಿದ್ವಿ ಮತ್ತು ಮಂತ್ರಾಲಯದ ದೇವಸ್ಥಾನದ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾನು ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಮೊದಲಿಗೆ ದೇವಸ್ಥಾನದಲ್ಲಿ ಯಾವೆಲ್ಲ ಸೇವೆಗಳನ್ನ ಮಾಡಿಸ್ಬೇಕು ಅಂತ ಇರೋರಿಗೆ ಮತ್ತು ಅಲ್ಲಿ ಪ್ರತಿದಿನ ಯಾವೆಲ್ಲ ಸೇವೆಗಳು ನೆರವೇರುತ್ತದೆ ಮತ್ತು ಅಲ್ಲಿ ನೆರವೇರುವ ಸೇವೆಗಳ ವಿಶೇಷತೆ ಏನು, ಯಾವ ಸಮಯದಲ್ಲಿ ಯಾವೆಲ್ಲ ಸೇವೆಗಳನ್ನ ಮಾಡ್ತಾರೆ ಮತ್ತು ದೇವಸ್ಥಾನದ ದರ್ಶನದ ಸಮಯವೇನು ಮತ್ತು ಅದರ ಒಂದು ಸಂಪೂರ್ಣ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ ಸ್ನೇಹಿತರೆ. ಯಾಕಂತಂದರೆ ಮಂತ್ರಾಲಯಕ್ಕೆ ಪ್ರತಿಯೊಬ್ಬರು ಹೋಗ್ತಾರೆ. ಕಲಿಯುಗದ ಕಾಮಧೇನು ಕಲ್ಪವೃಕ್ಷ, ಬೇಡಿದ್ದೆಲ್ಲ ವರಗಳನ್ನು ಕರುಣಿಸುವ ಕಾಮಧೇನು ಅಂತಲೇ ಪ್ರಸಿದ್ಧಿಯನ್ನು ಪಡೆದಿರುವಂಥ ನಿಮ್ಮೆಲ್ಲರ ನೆಚ್ಚಿನ ರಾಯರು ಗುರುಗಳನ್ನು ನಾವೆಲ್ಲರೂ ಸಹ ರಾಯರು ಅಂತಲೇ ಕರಿತೀವಿ ಸ್ನೇಹಿತರೆ. ಈ ಒಂದು ಕಲಿಯುಗದಲ್ಲಿ ಕಲ್ಯಾಣವನ್ನು ಉಂಟು ಮಾಡುವುದಕ್ಕಾಗಿಯೇ ಮಂತ್ರಾಲಯದಲ್ಲಿ ದಿವ್ಯ ಭವ್ಯವಾದ ಬೃಂದಾವನದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳು ಸಜೀವವಾಗಿ ಕುಳಿತು ಆಧ್ಯಾತ್ಮಿ ಭಕ್ತರ ಕಲ್ಪವೃಕ್ಷ ಕಾಮಧೇನು ಚಿಂತಾಮಣಿಯಾಗಿದ್ದಾರೆ. ಭಕ್ತರ ಎಲ್ಲ ರೀತಿಯ ಇಷ್ಟಾರ್ಥಗಳನ್ನು ನೆರವೇರಿಸುತ್ತಿರುವ ಕಾಮಿತಾರ್ಥ ಪ್ರದಾತರು ಮತ್ತು ಪರಮ ಕರುಣಾಳುಗಳು. ಭಕ್ತರ ಸೇವೆಗಳನ್ನು ಪ್ರಾರ್ಥನೆಗಳನ್ನು ಅರಿತು ಅವರ ಅಭಿಲಾಷೆಗಳನ್ನು ಪೂರ್ತಿಗೊಳಿಸಿ ಇಹಲೋಕದಲ್ಲಿ ಸಮಸ್ತ ಸುಖ ಸಂಪತ್ತುಗಳನ್ನು ಕೊಟ್ಟು ಪರಲೋಕದ ಹಾದಿಯನ್ನು ಎಲ್ಲರಿಗೂ ತೋರಿಸುತ್ತಾ ಮೋಕ್ಷವನ್ನು ಕರುಣಿಸುವ ಸಾಮರ್ಥ್ಯವನ್ನು ಹೊಂದಿದ್ದಾರೆ. ಫಲ ಹೊಂದುವ ಬಯಕೆಯಿಂದ ಆಸೆಯಿಂದ ಮಂತ್ರಾಲಯಕ್ಕೆ ಬಂದ ಭಕ್ತರನ್ನು ರಾಯರು ಪ್ರೀತಿ ಭಕ್ತಿಯಿಂದ ಕರೆಯುವ ಹೆಸರೇ ರಾಯರು. ಅನನ್ಯ ಭಕ್ತಿಯಿಂದ ಸೇವಿಸಿ ನಿರಾಶೆಯಿಂದ ಬರಿಗೆಯಲ್ಲಿ ಹೋಗುವವರು ಯಾರೂ ಇಲ್ಲ. ಮಂತ್ರಾಲಯಕ್ಕೆ ಯಾವುದೇ ಒಂದು ಆಸೆ, ನಂಬಿಕೆ, ಭಕ್ತಿ, ಶ್ರದ್ಧೆಯನ್ನು ಇಟ್ಕೊಂಡು ಯಾವುದೇ ಒಂದು ಕೋರಿಕೆಯನ್ನು ರಾಯರ ಹತ್ರ ಬೇಡಿದರೂ ಅವರು ಬರಿಕೈಯಲ್ಲಿ ಹೋಗಿದ್ದು ಇಲ್ಲಿವರೆಗೂ ಇಲ್ಲೇ ಇಲ್ಲ ಅಂತ ಹೇಳ್ತಾರೆ ಸ್ನೇಹಿತರೆ. ಅಂತಹ ಕಲಿಯುಗದ ಕಾಮಧೇನು ಕಲ್ಪವೃಕ್ಷ ಎನಿಸಿರುವ ನಿಮ್ಮೆಲ್ಲರ ಪ್ರೀತಿಯ ಆರಾಧ್ಯ ದೈವ ರಾಯರು ಅಂದರೆ ಗುರು ರಾಘವೇಂದ್ರ ಸ್ವಾಮಿಗಳು. ಇವರು ಸುಮಾರು 700 ವರ್ಷಗಳ ಕಾಲ ಬೃಂದಾವನದಲ್ಲಿ ಸಶರೀರವಾಗಿ ಇದ್ದು ನಂಬಿ ಬಂದಂಥ ಎಲ್ಲರ ಭಕ್ತರ ಕೋರಿಕೆಗಳನ್ನು ಈಡೇರಿಸುತ್ತೇನೆ ಅಂತ ಹೇಳಿದ್ದಾರಂತೆ ಸ್ನೇಹಿತರೆ. ಯಾರು ಈ ಒಂದು ರಾಯರ ಸನ್ನಿಧಾನದಲ್ಲಿ ಹೋಗಿ ನಮಗೆ ಅನುಗ್ರಹ ಮಾಡು ತಂದೆ ಅಂತ ಬೇಡ್ತಾರೋ ಅಂತಹ ಎಲ್ಲರಿಗೂ ಸಹ ಅನುಗ್ರಹವನ್ನು ಕೇಳಿದ್ದೆಲ್ಲವನ್ನು ಕೊಡುವ ಕಲಿಯುಗದ ಕಾಮಧೇನು ಕಲ್ಪವೃಕ್ಷ ಅಂತ ನಾವು ಗುರುರಾಯರನ್ನು ಕರಿತೀವಿ ಸ್ನೇಹಿತರೆ. ಇಂತಹ ಒಂದು ಭೂಲೋಕದ ವೈಕುಂಠ ಅಂತಲೇ ಕರೆಯುವ ಮಂತ್ರಾಲಯದಲ್ಲಿ ಪ್ರತಿದಿನ ಯಾವೆಲ್ಲ ಸೇವೆಗಳು ನಡೀತವೆ ಮತ್ತು ದರ್ಶನದ ಸಮಯ ಎಷ್ಟೊತ್ತಿಗೆ, ಆಮೇಲೆ ಇಲ್ಲಿಯ ವಿಶೇಷತೆ ಏನು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಯಾಕಂತಂದರೆ ಈಗಾಗಲೇ ಗೊತ್ತಿರಬೇಕು, ಮಂತ್ರಾಲಯ ಅಂದರೆ ಒಂದು ಪುಣ್ಯವಾದ ಒಂದು ಕ್ಷೇತ್ರ, ತುಂಗಭದ್ರಾ ನದಿಯ ತೀರದಲ್ಲಿರುವ ಭವ್ಯವಾದ ಒಂದು ಕ್ಷೇತ್ರ ಅಂತಲೇ ಕರಿತೀವಿ. ಇಂಥ ಒಂದು ದೇವಸ್ಥಾನದಲ್ಲಿ ಹೋಗಿ ಬರೋದು ಅಷ್ಟು ಸುಲಭವಾದ ಮಾತಲ್ಲ. ಮತ್ತು ಇನ್ನೊಂದು ವಿಷಯ ಏನಂತಂದರೆ ರಾಯರನ್ನು ಪ್ರತಿಯೊಬ್ಬರೂ ಪೂಜಿಸ್ತೀವಿ, ಆರಾಧಿಸ್ತೀವಿ, ನಂಬ್ತೀವಿ. ಆದರೆ ನಾವು ಹೋಗ್ಬೇಕಂದ ತಕ್ಷಣ ನಮಗೆ ಮಂತ್ರಾಲಯಕ್ಕೆ ಹೋಗೋದಕ್ಕೆ ಆಗಲ್ಲ. ರಾಯರ ಅನುಗ್ರಹ ಆಗಬೇಕು. ರಾಯರು ನಿಮ್ಮ ಕಷ್ಟ ಪರಿಹಾರ ಆಗುವ ಸಮಯ ಬಂದಿದೆ, ನನ್ನ ದರ್ಶನ ನಿಮಗೆ ಸಿಗುತ್ತೆ ಬರ್ರಿ ಅಂತ ರಾಯರು ಅನುಗ್ರಹ ಮಾಡಬೇಕು. ಆಗ ಮಾತ್ರ ಹೋಗ್ತೀವಿ. ನಮ್ಮ ಹತ್ರ ದುಡ್ಡಿದೆ, ಕಾರಿದೆ, ಬಂಗ್ಲೆ ಇದೆ, ಬೇಕಾದಷ್ಟು ಐಶ್ವರ್ಯ ಇದೆ ಅಂದರೂ ನಮಗೆ ರಾಯರ ಹತ್ರ ಹೋಗೋದಕ್ಕೆ ಆಗಲ್ಲ ಸ್ನೇಹಿತರೆ. ಯಾಕಂದರೆ ಇದು ನನ್ನ ಸ್ವಂತ ಅನುಭವ. ನಾವು 3 ವರ್ಷದಿಂದ ಹೋಗಬೇಕು ಅಂದ್ಕೊಂಡಿದ್ವಿ, ಆದರೆ ಆಗಿರಲಿಲ್ಲ. ಹೋದ ವರ್ಷ ಹೋದ್ವಿ, ಅದಾದಮೇಲೆ ಮತ್ತೆ ಎಷ್ಟು ಸರ್ತಿ ಹೋಗ್ಬೇಕಂತ ರೆಡಿ ಆದ್ವಿ, ಹೋಗೋಕ್ಕಾಗಲಿಲ್ಲ. ಈಗ ಮೊನ್ನೆ ಹೋಗಿ ಬಂದ್ವಿ ನಾವು. ಅದೇ ರೀತಿ ನಾವು ಹೋಗ್ಬೇಕಂದಾಗ ಹೋಗೋಕ್ಕಾಗಲ್ಲ. ದೇವರು ನಮಗೆ ಬಾ ಅಂತ ಅನುಗ್ರಹ ಮಾಡಬೇಕು. ಆವಾಗ ಮಾತ್ರ ನಾವು ರಾಯರ ಸನ್ನಿಧಾನಕ್ಕೆ ಹೋಗೋದಕ್ಕೆ ಸಾಧ್ಯ. ಇಂತಹ ಪವಿತ್ರವಾದ ಮಂತ್ರಾಲಯದಲ್ಲಿ ಪ್ರತಿದಿನ ಯಾವೆಲ್ಲ ಸೇವೆಗಳು ನಡೆಯುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆಯೇ ಮುಖ್ಯವಾಗಿ ಒಂದು ವಿಷಯ ತಿಳಿಸ್ತೀನಿ. ಇಲ್ಲಿ ಏಕಾದಶಿ ದಿನ ಅಂದರೆ ರಾಯರಿಗೆ ಏಕಾದಶಿ ದಿನ ಯಾವುದೇ ಒಂದು
ಪೂಜೆ ಸೇವೆ ಏನೂ ಇರೋದಿಲ್ಲ. ಅವತ್ತು ವಿಶೇಷವಾದ ಅಲಂಕಾರನೂ ಸಹ ಇರೋಂಗಿಲ್ಲ. ಅವತ್ತು ರಾಯರಿಗೆ ಬರೀ ತುಳಸಿ ಮಾಲೆಯನ್ನು ಅರ್ಪಿಸ್ತಾರೆ, ತುಳಸಿ ತೀರ್ಥವನ್ನು ಮಾತ್ರ ಕೊಡ್ತಾರೆ. ಅಲ್ಲಿ ಯಾವುದೇ ರೀತಿಯಾದಂಥ ಅವತ್ತು ಅಲಂಕಾರ ವಿಶೇಷವಾದ ಸೇವೆ ಏನೂ ಇರಲ್ಲ, ದರ್ಶನ ಅಷ್ಟೇ ನಾವು ಮಾಡ್ಬೋದು ಸ್ನೇಹಿತರೆ. ಏಕಾದಶಿ ಒಂದು ದಿನ ಹೊರತುಪಡಿಸಿ ಇನ್ನು ಪ್ರತಿದಿನವೂ ಮಂತ್ರಾಲಯದಲ್ಲಿ ವೈಭೋಗದ ದಿನ ಅಂತ ಹೇಳಿದರೆ ಖಂಡಿತ ತಪ್ಪಾಗಲ್ಲ. ಯಾಕಂತಂದರೆ ನೋಡುವಂಥ ಕಣ್ಣಿಗೆ ಭಕ್ತರ ಒಂದು ಸಮೂಹದ ಮಧ್ಯೆ ರಾಯರು ಎಷ್ಟು ವಿಜೃಂಭಣೆಯಿಂದ ಕಂಗೊಳಿಸ್ತಾರಂದರೆ ಅದು ಹೇಳೋಕ್ಕೆ ಪದಗಳೇ ಸಿಗಲ್ಲ ಸ್ನೇಹಿತರೆ. ಯಾಕಂದರೆ ಮಂತ್ರಾಲಯಕ್ಕೆ ಹೋಗಿ ಬಂದಿರೋರಿಗೆ, ಮಂತ್ರಾಲಯದಲ್ಲಿ ಅದನ್ನೆಲ್ಲ ಕಣ್ತುಂಬಿಕೊಂಡಿರೋರಿಗೆ ಅದರ ಅನುಭವ ಖಂಡಿತ ಆಗುತ್ತೆ. ಯಾರೆಲ್ಲ ಹೋಗಿದ್ದೀರಾ ಅವ್ರು ನನಗೆ ಕಾಮೆಂಟ್ ಮಾಡಿ. ಇನ್ನು ಹೋಗ್ಬೇಕು ಅಂದ್ಕೊಂಡಿರೋರು ರಾಯರ ಆಶೀರ್ವಾದ ಸಿಕ್ಕರೆ ನೀವು ಖಂಡಿತ ಹೋಗ್ತೀರಾ ಸ್ನೇಹಿತರೆ. ಇಲ್ಲಿ ಮುಖ್ಯವಾಗಿ ಬೆಳಗ್ಗೆ ಅಭಿಷೇಕ ಅಲಂಕಾರ ಎಲ್ಲನೂ ನಡೆಯುತ್ತೆ ಸ್ನೇಹಿತರೆ. ಬೆಳಗ್ಗೆ 5 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆವರೆಗೂ ನಮಗೆ ದರ್ಶನದ ವ್ಯವಸ್ಥೆ ಇರುತ್ತೆ. ಮತ್ತು ಸಾಯಂಕಾಲ 4 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೂ ನಮಗೆ ದರ್ಶನದ ಒಂದು ವ್ಯವಸ್ಥೆ ಅನ್ನೋದು ಇರುತ್ತೆ ಸ್ನೇಹಿತರೆ. ಇಲ್ಲಿ ಪ್ರತಿದಿನ ನಡೆಯುವಂಥ ಸೇವೆಗಳು ಕನಕ ಮಹಾಸೇವೆ, ಕ್ಷೀರಾಭಿಷೇಕ, ಮಹಾಪೂಜೆ, ನವರತ್ನ ರಥೋತ್ಸವ, ಪಂಚಾಮೃತ ಮತ್ತು ಫಲ ಪಂಚಾಮೃತ ಸೇವೆ ನಡೆಯುತ್ತದೆ. ಮತ್ತು ರಜತ ಗಜವಾಹನ ಸೇವೆ ಇರುತ್ತದೆ ಸ್ನೇಹಿತರೆ. ಬೆಳ್ಳಿ ರಥೋತ್ಸವ ಮತ್ತು ಬಂಗಾರದ ರಥೋತ್ಸವ ಮತ್ತು ರತ್ನ ರಥೋತ್ಸವ ಮತ್ತು ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಕಟ್ಟಿಗೆಯಿಂದ ಮಾಡಿದಂಥ ರಥದಲ್ಲೂ ಸಹ ರಾಘವೇಂದ್ರ ಸ್ವಾಮಿಗಳ ಪ್ರತಿಮೆಯನ್ನಿಟ್ಟು ಪ್ರಾಂಗಣದ ಸುತ್ತ ಜೈಕಾರವನ್ನು ಹಾಕುತ್ತಾ ಸಾಯಂಕಾಲ 6:30ಯಿಂದ 8 ಗಂಟೆ ಒಳಗಡೆ 5 ರಥೋತ್ಸವಗಳು ಇಲ್ಲಿ ಪ್ರತಿದಿನ ನಡೆಯುತ್ತದೆ. ಇನ್ನು ಅಷ್ಟೇ ಅಲ್ಲದೆ ಬಂಗಾರು ಪಲ್ಲಕ್ಕಿ ಸೇವೆ ನಡೆಯುತ್ತದೆ ಸ್ನೇಹಿತರೆ. ಮತ್ತು ಬಂಗಾರದ ರಥೋತ್ಸವ, ಕನಕ ಕವಚ ಸಮರ್ಪಣೆ, ಇಂತಹ ಹಲವಾರು ಸೇವೆಗಳು ಪ್ರತಿದಿನ ಇಲ್ಲಿ ನಡೆಯುತ್ತೆ. ಇನ್ನು ಅಷ್ಟೇ ಅಲ್ಲದೆ ಏಕಾದಶಿ ದಿನ ಮಾತ್ರ ಯಾವುದೇ ಸೇವೆ ಇರೋದಿಲ್ಲ. ಏಕಾದಶಿ ಒಂದು ದಿನ ಬಿಟ್ಟು ತಿಂಗಳಲ್ಲಿ ಪ್ರತಿದಿನವೂ ಎಲ್ಲ ಸೇವೆಗಳು ನಡೆಯುತ್ತೆ. ಮತ್ತು ಬೆಳಗ್ಗೆ ಬೇಗ ಹೋದಂಥ ಭಕ್ತರಿಗೆ ಅನುಕೂಲ ಆಗಲಿ, ಬೆಳಗ್ಗೆ ಬೇಗ ದರ್ಶನ ಆಗಲಿ ಅನ್ನೋದಕ್ಕೆ ಇಲ್ಲಿ ವಿಶೇಷವಾದ ಸೇವೆಗಳು ಸಹ ಲಭ್ಯ ಇದೆ ಸ್ನೇಹಿತರೆ. ಹಾಗಾಗಿ ನಮಗೆ ಶಕ್ತಿ ಅನುಸಾರ ನಾವು ಯಾವ ಸೇವೆಯನ್ನು ಮಾಡಿಸ್ಬೇಕು ಅಂತ ಅಂದ್ಕೊಂಡಿರ್ತೀವಲ್ಲ ಅದನ್ನು ಸೇವಾ ಕೌಂಟ್ರಲ್ಲಿ ನಾವು ಚೀಟಿಯನ್ನು ತಗೊಂಡು ಸೇವೆಯನ್ನು ಮಾಡಿಸ್ಬೋದು ಸ್ನೇಹಿತರೆ. ಇನ್ನು ಅಷ್ಟೇ ಅಲ್ಲದೆ ಈ ಒಂದು ಶ್ರೀ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಮುಖ್ಯವಾಗಿ ಬೆಳಗ್ಗೆ 8 ಗಂಟೆಯಲ್ಲಿ ಪ್ರಾಂಗಣದ ಒಂದು ದೇವಸ್ಥಾನದ ಹಾಲ್ನಲ್ಲಿ ಸರ್ವಸೇವಾ ಅಂತ ಒಂದು ಸೇವೆಯನ್ನು ಮಾಡ್ತಾರೆ ಸ್ನೇಹಿತರೆ. ಇಲ್ಲಿ ವಿಶೇಷವಾಗಿ ರಾಘವೇಂದ್ರ ಸ್ವಾಮಿಗೆ ಪೂಜೆಯನ್ನು ಮಾಡಿ ನಮ್ಮ ರಾಶಿ ನಕ್ಷತ್ರ ನಮ್ಮ ಗೋತ್ರದ ಮೇಲೆ ನಮಗೆ ನಾವೇ ಹೇಳ್ಕೊಳ್ಬೇಕು. ಅವರು ಅರ್ಚನೆಯನ್ನು ಮಾಡಿ ಪೂಜೆಯನ್ನು ಮಾಡಿಕೊಡ್ತಾರೆ. ಇದಕ್ಕೆ ಕೇವಲ 300 ರೂಪಾಯಿ ಆಗುತ್ತೆ ಸ್ನೇಹಿತರೆ. ಇದರಲ್ಲಿ ನಮಗೆ 4 ಜನಕ್ಕೆ ದೇವರ ಅತಿ ಶೀಘ್ರ ದರ್ಶನ ಆಗುತ್ತೆ. ಇಬ್ಬರು ಗಂಡ ಹೆಂಡತಿ 2 ಮಕ್ಕಳಾದರೂ ಹೋಗ್ಬೋದು. ಗಂಡ ಹೆಂಡತಿ ಮತ್ತು ಅಪ್ಪ ಅಮ್ಮನ ಕರ್ಕೊಂಡು ಹೋಗೋರಾದರೆ ಒಂದು ಚೀಟಿ ತೊಗೊಂಡ್ರೆ 300 ರೂಪಾಯಿ ಸರ್ವಸೇವಾ ಅಂತ. ಇದಕ್ಕೆ ನಮಗೆ ಶೀಘ್ರ ದರ್ಶನವೂ ಆಗುತ್ತೆ ಮತ್ತು ನಮಗೆ ಪೂಜೆಯನ್ನು ಮಾಡಿಕೊಡ್ತಾರೆ. ಅಷ್ಟೇ ಅಲ್ಲದೆ ಇದರಲ್ಲಿ ನಮಗೆ ಮಂತ್ರಾಕ್ಷತೆಯನ್ನು ವಿತರಣೆ ಮಾಡಿ ಕಲ್ಸಕ್ರೆಯನ್ನು ಕೊಟ್ಟು ಪರಿಮಳ ಪ್ರಸಾದವನ್ನು ಕೊಟ್ಟು ಮತ್ತು ನಮಗೆ ದೇವರ ದರ್ಶನಕ್ಕೆ ಬೇಗ ವ್ಯವಸ್ಥೆ ಮಾಡಿಕೊಡ್ತಾರೆ. ಇದು ಸರ್ವಸೇವಾ ಅಂತ. ಇದು ಕೌಂಟರಲ್ಲಿ ನಿಮಗೆ ದೇವಸ್ಥಾನದ ಮುಂಭಾಗದಲ್ಲಿ ಕೌಂಟರಲ್ಲಿ ಈ ಒಂದು ಸೇವೆಯನ್ನು ನಾವು ಮಾಡಿಸ್ತೀವಿ. ಅಂದರೆ ಅಲ್ಲಿ ಚೀಟಿಯನ್ನು ತಗೊಂಡು ನಾವು ಮಾಡಿಸ್ಬೋದು ಸ್ನೇಹಿತರೆ. ಇನ್ನು ವಿಶೇಷವಾಗಿ ಸಾಯಂಕಾಲ 4 ಗಂಟೆಯಿಂದ ದರ್ಶನ ಪ್ರಾರಂಭ ಆಗುತ್ತೆ. ಆ ಒಂದು ಸಮಯದಲ್ಲಿ 6:30ಯಿಂದ ಸಾಯಂಕಾಲ ರಜತ ಗಜವಾಹನ ಸೇವೆ, ಬೆಳ್ಳಿ ರಥೋತ್ಸವ ಮತ್ತು ಸುವರ್ಣ ರಥೋತ್ಸವ ಮತ್ತು ಬಂಗಾರದ ಪಲ್ಲಕ್ಕಿ ಸೇವೆ ಮತ್ತು ಕನಕ ರಥೋತ್ಸವ, ಕನಕ ಮಹಾಸೇವೆ ಅಂತ ಇಲ್ಲಿ ವಿಶೇಷವಾದ ಸೇವೆಗಳನ್ನ ಪ್ರತಿಯೊಬ್ಬರು ಮಾಡಿಸ್ತಾರೆ. ಅವರವರ ಇಷ್ಟಾರ್ಥಕ್ಕಾಗಿ ಬೇಡ್ಕೊಂಡಂಥ ಭಕ್ತರು ಮುಂಚೆನೇ ಹೋಗಿ ಕೌಂಟರಲ್ಲಿ ಯಾವ ಸೇವೆ ಮಾಡಿಸ್ತೀವಿ, ಅದಕ್ಕೆ ಎಷ್ಟು ಅಮೌಂಟ್ ಕಟ್ಟಬೇಕು ಅನ್ನೋದನ್ನು ಎಲ್ಲ ತಿಳ್ಕೊಂಡು ಅವ್ರ ಹೆಸರನ್ನು ನೋಂದಾಯಿಸಿ ಅಲ್ಲಿ ರಸೀತಿಯನ್ನು ಪಡೆದಿರ್ತಾರೆ. ಅವರಿಗೆ ಸಮಯ ಎಲ್ಲವನ್ನು ಅಲ್ಲಿ ಕೌಂಟರಲ್ಲಿ ಹೇಳಿರ್ತಾರೆ ಸ್ನೇಹಿತರೆ, ಅನೌನ್ಸ್ ಮಾಡಿ ಹೇಳ್ತಾರೆ. ಆ ಸಮಯಕ್ಕೆ ಸರಿಯಾಗಿ ನಾವಲ್ಲಿದ್ದರೆ ಎಲ್ಲವನ್ನು ಅವರೇ ಮಾಡ್ತಾರೆ. ನಾವು ಆ ಸೇವೆಯಲ್ಲಿ ಭಾಗವಹಿಸಿ ದೇವರ ಆಶೀರ್ವಾದವನ್ನು ಪಡಿಬೋದು. ಇದಿಷ್ಟು ಮಂತ್ರಾಲಯದಲ್ಲಿ ನಡೆಯುವ ಪ್ರತಿದಿನದ ಒಂದು ಸೇವೆಗಳು. ನಿಮ್ಮ
ಒಂದು ಶಕ್ತಿ ಅನುಸಾರ ನಿಮ್ಮ ಭಕ್ತಿ ಅನುಸಾರ ನಿಮ್ಮ ಇಷ್ಟಾರ್ಥಕ್ಕಾಗಿ ಬೇಡ್ಕೊಂಡಂಥ ಭಕ್ತರು ಪ್ರತಿದಿನ ಅಲ್ಲಿ ಸೇವೆಗಳನ್ನ ಮಾಡ್ತಾರೆ. ಮುಖ್ಯವಾಗಿ ನಾನು ಮಂತ್ರಾಲಯಕ್ಕೆ ಹೋಗೋರಿಗೆ ಏನು ಹೇಳ್ತೀನಂದರೆ, ನೀವು ಹೋಗಬೇಕಂದಾಗ ಏಕಾದಶಿ ದಿನ ನೀವು ಮನೆಯಿಂದ ಹೊರಟ್ರೂ ದ್ವಾದಶಿ ದಿನ ನಾವಲ್ಲಿ ಬೆಳಗ್ಗೆ ಬೇಗನೆ ಇರ್ತೀವಿ. ಬೆಳಗ್ಗೆ ಬೇಗ ಎದ್ದು ಸ್ನಾನವನ್ನು ಮಾಡಿಕೊಂಡು 6 ಗಂಟೆಗೆಲ್ಲ ನಾವು ದೇವಸ್ಥಾನದಲ್ಲಿದ್ದರೆ ಸರ್ವ ಸೇವೆಯನ್ನು ಮಾಡಿಸ್ಕೊಂಡ್ರೆ ದ್ವಾದಶಿ ದಿನ ಸುಬುಧೇಂದ್ರ ತೀರ್ಥರು ರಾಘವೇಂದ್ರ ಸ್ವಾಮಿಗೆ ಪೂಜೆಯನ್ನು ಮಾಡಿ ಫಲಮಂತ್ರಾಕ್ಷತೆಯನ್ನು ವಿತರಣೆಯನ್ನು ಮಾಡ್ತಾರೆ ಸ್ನೇಹಿತರೆ ಅಲ್ಲಿ ಒಂದೊಂದು ಸತಿ. ಹಾಗಾಗಿ ಸುಬುಧೇಂದ್ರ ತೀರ್ಥಂಗಳ ಒಂದು ಆಶೀರ್ವಾದವನ್ನು ಸಹ ನಾವು ಪಡಿಬೋದು ಮತ್ತು ಅವ್ರ ಕೈಯಿಂದ ಫಲಮಂತ್ರಾಕ್ಷತೆ ಏನಾದರೂ ನಮಗೆ ಸಿಕ್ಕರೆ ರಾಯರ ಅನುಗ್ರಹ ಸಿಕ್ಕ ಹಾಗೆ ಅಂತ ಹೇಳ್ತಾರೆ ಸ್ನೇಹಿತರೆ. ಹಾಗಾಗಿ ಯಾರೆಲ್ಲ ಮಂತ್ರಾಲಯಕ್ಕೆ ಹೋಗಬೇಕು ಅಂದ್ಕೊಂಡಿದ್ದೀರಾ ಅವರು ಆದಷ್ಟು ಏಕಾದಶಿ ದ್ವಾದಶಿ ದಿನ ಹೋದರೆ, ಏಕಾದಶಿ ದಿನ ಯಾವುದೇ ಸೇವೆಗಳು ಇರೋದಿಲ್ಲ. ಅವ್ರ ಮನೆಯಿಂದ ಏಕಾದಶಿ ದಿವಸ ಹೋಗಿ ಸುಮ್ಮನೆ ಸಾಯಂಕಾಲ ರಾಯರ ದರ್ಶನವನ್ನು ಮಾಡಿಕೊಂಡು ಅಲ್ಲಿ ರೂಮ್ ಬುಕ್ ಮಾಡಿಕೊಂಡು ನಾವು ಆರಾಮಾಗಿ ಸ್ಟೇ ಮಾಡಿ ಬೆಳಗ್ಗೆ ಬೇಗ ಎದ್ದು ತುಂಗಭದ್ರಾ ನದಿಗೆ ಹೋಗಿ ಸ್ನಾನವನ್ನು ಮಾಡ್ಕೊಂಡು ಬರ್ಬೋದು. ಇಲ್ಲ ನೀವು ರೂಮಲ್ಲೇ ಮಾಡ್ತೀನಂದರೆ ಅಲ್ಲಿನೂ ಮಾಡ್ಬೋದು, ವ್ಯವಸ್ಥೆ ಇರುತ್ತೆ. ರಾಯರ ದರ್ಶನವನ್ನು ಮಾಡಿ ಸೇವೆಗಳನ್ನ ಮಾಡಿ ಸಾಯಂಕಾಲ ಪ್ರಾಂಗಣದಲ್ಲಿ 5:15ಗೆಲ್ಲ ನಾವಲ್ಲಿ ಕುತ್ಕೊಂಡ್ರೆ 8 ಗಂಟೆವರೆಗೂ ಭೂಲೋಕದಲ್ಲಿ ನಡೆಯುವ ಒಂದು ವೈಕುಂಠ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಕಣ್ಣಿಗೆ ಅಷ್ಟು ಚೆನ್ನಾಗಿರುವಂಥ ಒಂದೇ ಸ್ಥಳದಲ್ಲಿ 5 ರಥೋತ್ಸವಗಳನ್ನ ನೋಡುವಂಥ ಸೌಭಾಗ್ಯ ನಮ್ಮದಾಗುತ್ತೆ ಅಂತ ಹೇಳ್ಬೋದು. ಹಾಗಾಗಿ ನಾನು ಮಂತ್ರಾಲಯಕ್ಕೆ ಹೋಗೋರಿಗೆ ಅದನ್ನು ಹೇಳ್ತೀನಿ, ಏಕಾದಶಿ ದಿನ ಹೋದ್ರೂ ದ್ವಾದಶಿ ದಿವಸ ಅಲ್ಲೇ ಇರಿ. ವಿಶೇಷವಾದ ಸೇವೆಗಳನ್ನ ಮಾಡ್ತಾರೆ, ಕಣ್ಣು ತುಂಬ್ಕೊಳ್ಳಿ. ಆಮೇಲೆ ದರ್ಶನವನ್ನು ಮಾಡಿ ಮಹಾಪ್ರಸಾದ ಇರುತ್ತೆ, ಪ್ರಸಾದವನ್ನು ಮಾಡಿ ಆಮೇಲೆ ದೇವರ ದರ್ಶನವನ್ನು ಇನ್ನೊಂದು ಸತಿ ಮಾಡಿಕೊಂಡು ನಾವು ಮತ್ತೆ ನಮ್ಮೂರಿಗೆ ಬರ್ಬೋದು. ವಿಶೇಷ ಅಂತಂದರೆ ರಾಯರು ಕರೆದಾಗ ನಾವು ಹೋಗೋದಕ್ಕೆ ಸಾಧ್ಯನೇ ಹೊರತು ನಾವು ಹೋಗ್ಬೇಕಂದಾಗ ಮಂತ್ರಾಲಯಕ್ಕೆ ಹೋಗೋದಕ್ಕೆ ಆಗಲ್ಲ ಸ್ನೇಹಿತರೆ. ಯಾರಿಗೆಲ್ಲ ಈ ಅನುಭವ ಆಗಿದೆ ದಯವಿಟ್ಟು ಕಮೆಂಟ್ ಮಾಡಿ. ಯಾಕಂತಂದರೆ ನನಗಿದು ಸ್ವಂತ ಅನುಭವ. ನಾವು ಹೋಗ್ಬೇಕು ಅಂದ್ಕೊಂಡಾಗ ಹೋಗೋಕ್ಕಾಗಲ್ಲ. ನಮ್ಮ ಹತ್ರ ಎಲ್ಲ ಇದೆ, ನಾವು ಹೋಗ್ತೀವಂದ್ರೂ ಆಗಲ್ಲ. ರಾಯರ ವಿಶೇಷ ಅನುಗ್ರಹ ಬೇಕು. ಎಲ್ಲದಕ್ಕಿಂತ ಮುಖ್ಯ ನಾವು ರಾಯರನ್ನು ನಂಬಿರಬೇಕು. ನಂಬಿಕೆಗೆ ಒಲಿಯುವಂಥ ಮುಖ್ಯ ಪ್ರಾಣದೇವರು ಅಂದರೆ ಅದು ರಾಯರು ಅಂತ ಹೇಳಿದರೆ ತಪ್ಪಾಗಲ್ಲ ಸ್ನೇಹಿತರೆ. ಇದಿಷ್ಟು ಮಂತ್ರಾಲಯದ ಒಂದು ವಿಶೇಷತೆ ಮತ್ತು ಮಂತ್ರಾಲಯದಲ್ಲಿ ನಡೆಯುವಂಥ ಸೇವೆಗಳ ಒಂದು ಮಾಹಿತಿ. ನಾನು ಮುಂದಿನ ವಿಡಿಯೋದಲ್ಲಿ ಮಂತ್ರಾಲಯಕ್ಕೆ ಯಾವ ರೀತಿ ಹೋಗಬೇಕು, ಅಲ್ಲಿ ರೂಮ್ ವ್ಯವಸ್ಥೆ ಹೇಗಿರುತ್ತೆ, ಯಾವ ರೀತಿ ನಾವು ಸೇವೆಗಳನ್ನ ಮಾಡಿಸ್ಬೇಕು ಮತ್ತು ಅಲ್ಲಿ ಮಂತ್ರಾಲಯದ ಅಕ್ಕಪಕ್ಕದಲ್ಲಿರುವ ಯಾವೆಲ್ಲ ಸ್ಥಳಗಳನ್ನ ನಾವು ಮಂತ್ರಾಲಯಕ್ಕೆ ಹೋದಾಗ ತಪ್ಪದೆ ನೋಡಬೇಕು, ಇದರ ಬಗ್ಗೆಯನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಆದಷ್ಟು ವಿಡಿಯೋಗಳನ್ನ ಶೇರ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹೊಸಬ್ರು ಯಾರಾದರೂ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಕಲಿಯುಗದ ಕಾಮಧೇನು ಪ್ರತ್ಯಕ್ಷ ದೈವರು ರಾಯರು ಅಂತ ಹೇಳಿದರೆ ತಪ್ಪಾಗಲ್ಲ. ಬೇಡಿದ್ದೆಲ್ಲವನ್ನು ಕರುಣಿಸುವ ಕರುಣಾಳು ಅಂತಲೇ ಹೇಳ್ತಾರೆ ಸ್ನೇಹಿತರೆ. ಇಂತಹ ರಾಯರ ಬಗ್ಗೆ ಎಷ್ಟು ಹೇಳಿದ್ರೂ ಕಡಿಮೆನೇ. ನನಗೆ ಗೊತ್ತಿರುವಷ್ಟು ಮಾಹಿತಿನ ನಾನು ಮುಂದಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ. ಆ ರಾಯರು ಎಲ್ಲವನ್ನು ತಿಳಿಸ್ಕೊಡೋದಕ್ಕೆ ನನಗೂ ಶಕ್ತಿ ಕೊಡಲಿ ಅಂತ ನಾನು ರಾಯರ ಹತ್ರ ಪ್ರಾರ್ಥಿಸ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಸ್ನೇಹಿತರೆ.